ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋದ ಟಾಪಿಕ್ ಬಂದುಬಿಟ್ಟು, ಇವತ್ತು ನಾನು ನನ್ನ 7 ತಿಂಗಳ ಮಗುವಿನ ಫುಡ್ ರೂಟೀನ್ ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ನನ್ನ ಮಗ 9-9:30 ಅಷ್ಟರಲ್ಲೇ ಎದ್ದೇಳ್ತಾನೆ. ಎದ್ದ ತಕ್ಷಣ ಫಸ್ಟಿಗೆ ಫೀಡಿಂಗ್ ತಗೊಳ್ತಾನೆ. ಫೀಡಿಂಗ್ ತಗೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಫುಡ್ ಏನಾದರೂ ಕೊಡ್ತೇನೆ. ರಾಗಿ ಸಾರಿ ಕೊಡ್ತೇನೆ, ಇಲ್ಲಾಂದರೆ ಸಿರ್ಲಾಕ್ ಕೊಡೋದು. ಸಿರ್ಲಾಕ್ ನಾನು ವೀಟ್ ಆ್ಯಪಲ್ ಫ್ಲೇವರ್ದು ಕೊಡ್ತೇನೆ. ಯಾವಾಗಲೂ ಇಲ್ಲ, ಇದರಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ ಇರೋದ್ರಿಂದ ಕೊಡಬಾರ್ದು ಅಂತ ಹೇಳ್ತಾರೆ. ಆದರೆ ಯಾವಾಗಲೂ ಇಲ್ಲ, ಯಾವಾಗಾದರೂ ಒಮ್ಮೆ ಅಷ್ಟೇ ಸಿರ್ಲಾಕ್ ಕೊಡೋದು. ಸಿರ್ಲಾಕ್ ಇದಕ್ಕೆ ಪ್ರೈಸ್ 295 ಆಗುತ್ತೆ, ವೀಟ್ ಆ್ಯಪಲ್ ಫ್ಲೇವರ್ದು. ನಂತರ ಅವನು ಒಂದು 2 ಗಂಟೆ ಅಷ್ಟೊತ್ತು ಮಲಗ್ತಾನೆ. ಮಲಗಿ ಆದ ನಂತರ ಮಧ್ಯಾಹ್ನಕ್ಕೆ ನಾನು ಯಾವುದಾದ್ರೂ ವೆಜಿಟೇಬಲ್ ಪ್ಯೂರಿ, ಫ್ರೂಟ್ಸ್ ಪ್ಯೂರಿ, ಯಾವುದಾದ್ರೂ ಫ್ರೂಟ್ಸ್ ಅಂದರೆ ಆ್ಯಪಲ್, ಬಟರ್ ಫ್ರೂಟು ಕೊಡ್ತೇನೆ. ಮತ್ತು ತರಕಾರಿ ಅಂದರೆ ನಾನು ಕ್ಯಾರೆಟ್ ಪ್ಯೂರಿ ಕೊಡ್ತೇನೆ, ಆಲೂಗಡ್ಡೆ ಪ್ಯೂರಿ ಕೊಡ್ತೇನೆ, ಮತ್ತು ಬೀಟ್ರೂಟ್ ಪ್ಯೂರಿ, ಪಂಪ್ಕಿನ್ ಪ್ಯೂರಿ, ಅದು ಯಾವುದಾದ್ರೂ ಕೊಡ್ತೇನೆ. ನಂತರ ನಾನು ನೆಕ್ಸ್ಟ್ ಫುಡ್ ಕೊಡೋದು ನೈಟ್. ಅದರ ಮಿಡ್ಲಲ್ಲಿ ಅವನು ಯಾವಾಗೆಲ್ಲ ಬೇಕು ಅಂತ ಹೇಳ್ತಾನೆ ಅವಾಗ ಫೀಡಿಂಗ್ ಕೊಡ್ತೇನೆ. 1 ಟೈಮ್ ಫಾರ್ಮುಲಾ ಮಿಲ್ಕ್ ಕೂಡ ಕೊಡ್ತೇನೆ. ನೈಟ್ ನಾನು ಬನಾನಾ ಪೌಡ್ರ್ ಒಂದು ಬರ್ತದೆ, ಅದು ಕೊಡೋದು. ಬನಾನಾ ಪೌಡ್ರ್ ಇಲ್ಲಂದರೆ ಜೀನಿ ಅಂತ ಒಂದು ಬರುತ್ತೆ, ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಅದು ಕೊಡ್ತೇನೆ ನಾನು. ಅದು ಇಲ್ಲಾಂದರೆ ಈ ಬೇಬಿ ವೀಟಾ ಅನ್ನೋ ಬನಾನಾ ಪೌಡ್ರ್ ಕೊಡೋದು. ಇದು ಪ್ಯೂರ್. ಇದರಲ್ಲಿ ಕಂಟೆಂಟ್ಸ್ ಏನಂದರೆ 100% ಬನಾನಾ ಮಾತ್ರ ಇರೋದು. ಇದರಲ್ಲಿ ಶುಗರ್ ಆಗಲಿ ಬೇರೆ ಏನೂ ಇಲ್ಲ, ಡ್ರೈ ಬನಾನಾ ಮಾತ್ರ ಇರೋದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 310 ಆಗುತ್ತೆ. ಇದು ಈಗ ಬಾಟಲ್ ಖಾಲಿಯಾಗಿದೆ. ನೆಕ್ಸ್ಟ್ ನಾನು ತಗೊಳ್ಳಿಕ್ಕೆ ಹೋಗುವಾಗ ನನಗೆ ಇದು ಸಿಗಲಿಲ್ಲ. ಇದೇ ಸೇಮು ಬನಾನಾ ಮತ್ತು ರೈಸ್ ಬನಾನಾ ಪೌಡರ್. ಇದಕ್ಕೆ ರೈಸ್ ಹಾಕಿದ್ದಾರೆ, ಸ್ವಲ್ಪ ಶುಗರ್ ಕೂಡ ಕಂಟೆಂಟ್ಸ್ ಇದೆ, ಅದು ಕೊಡೋದು. ಪ್ರೈಸ್ ಸೇಮು 310 ಆಗುತ್ತೆ ಇದಕ್ಕೂ. ಇಲ್ಲಾಂದರೆ ಜೀನಿ ಪೌಡರ್ ಹೇಳಿದ್ನಲ್ಲ, ಅದು ಕೊಡೋದು. ಮಿಡ್ಲಲ್ಲಿ ನಾನು ಒಂದು ದಿನದಲ್ಲಿ ಒಂದು 50 ml ವಾಟರ್ ಕೊಡ್ತೇನೆ ಮಗುಗೆ. ಮಿಡ್ಲಲ್ಲಿ ಯಾವಾಗ ಎಲ್ಲ ಫ್ರೀ ಅಂದರೆ ಫುಡ್ ಕೊಟ್ಟು ಒಂದು 1/4 ಗಂಟೆ ಬಿಟ್ಟು 10 ನಿಮಿಷ ಬಿಟ್ಟು ಆ ಥರ ಕೊಡ್ತೇನೆ ನಾನು. ಫುಡ್ ಕೂಡ ಮಿಡ್ಲಲ್ಲಿ ಕೊಡ್ತೇನೆ ನಾನು.